ನಾನು ತುಂಬ ಕಷ್ಟದಲ್ಲಿದ್ದೆ ಸರ್. ನಾನು ಡ್ರೈವಿಂಗ್ ಕೆಲಸ ಮಾಡೋದು, ಗಾಡಿ ಇರಲಿಲ್ಲ ನನ್ನ ಹತ್ರ, ಎಲ್ಲೂ ಕೈ ಹಿಡ್ದಿರಲಿಲ್ಲ. ಇಲ್ಲಿ ಬಂದು ಹೋದ್ಮೇಲೆ ಗಾಡಿ ತಗೊಂಡು ಇವಾಗ ಸ್ವಂತ ಗಾಡಿ ತಗೊಂಡು ಜೀವನ ಮಾಡ್ತಾ ಇದ್ದೀನಿ. ಅದೇ ದೇವರು ಮೂಕಿಲ್ ಬರೀತದಲ್ಲ, ನಾವು ಅನ್ಕೊಂಡಿರೋದು ತುಂಬಾ ಒಳ್ಳೇದು. ಎಷ್ಟೋ ಜನ ಅದಕ್ಕೆ ನಂಬವ್ರೆ, ಅದು ಪರಿಹಾರನೂ ಆಯ್ತಾಯ್ತು. ಅವರು ಕಾಮಾಕ್ಷಿ ಪಳ್ಳ್ಯದಿಂದ ಬಂದಿದ್ವಿ, ಇವಾಗ ಬಂದು ಒಂದು 5-6 ವರ್ಷದಿಂದ ಬರ್ತಾ ಇದೀವಿ. ಮಾಡ್ಕೊಂಡಿದೀವಿ. ಎಲ್ಬೇರೆ ಐತೆ, ಇನ್ನು ಅರ್ಕೆ ತೀರಿಸಿಲ್ಲ, ತೀರಿಸ್ಬೇಕು. ಸ್ನೇಹಿತರೆ, ನಿಮ್ಮ ಏನೇ ಒಂದು ಸಮಸ್ಯೆ ಇದ್ರೂ ಸ್ವತಃ ವಿದ್ಯಾ ಚೌಡೇಶ್ವರಿನೇ ಕಳಸದ ಮುಖಾಂತರ ನಿಮ್ಮ ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರ ಎರಡೂ ಕೂಡ ಬರೆದು ತೋರಿಸುತ್ತೆ. ಒಂದು 2 ವೀಲರಲ್ಲಿ ಬಂದಿದ್ದೆ ಸರ್. ಅಮ್ಮನವ್ರ ಹತ್ರ ಬಂದಾಗ ಕೇಳ್ಕೊಂಡಿದ್ದು ಫಸ್ಟ್ ಒಂದೇ. ಇವತ್ತು ಖಾಲಿ ಕೈಲಿ ಬಂದಿದ್ದೀನಮ್ಮ. ನೆಕ್ಸ್ಟ್ ಬರ್ಬೇಕಾದ್ರೆ ಒಂದು ಸ್ವಂತ ಕಾರಲ್ಲಿ ಬರಬೇಕು ಅಂದ್ಕೊಂಡಿದ್ದೆ. ಹಾಗೆ ಸ್ವಂತ ಕಾರಲ್ಲಿ ಬಂದಿದ್ದೀನಿ. ಅವತ್ತು ನಿರುದ್ಯೋಗಿ ನಾನು, ನನ್ನ ಹತ್ರ ಉದ್ಯೋಗ ಇರಲಿಲ್ಲ. ಮತ್ತೊಂದು ಒಳ್ಳೆ ಉದ್ಯೋಗ ಬಂದಿದೆ, ಸ್ವಂತ ಕಾರಲ್ಲಿ ಬಂದಿದ್ದೀನಿ ನಾನು. ಮೋದಿ ಅವ್ರದ್ದು ಹೂವಿನ ಹಾರ ಬಿತ್ತು ಅಂತ ಹೇಳಿದ್ರು. ಗೆಲ್ತಾರೆ ಅಂತ ದೇವಿ ಹೂವಿನ ಹಾರ ಕೊಟ್ಟರು. ಅದನ್ನ ವಿಡಿಯೋ ನೋಡಿದ್ವಿ ಯೂಟ್ಯೂಬ್ ಅಲ್ಲಿ. ಸೊ ಅದನ್ನ ನೋಡ್ಕೊಂಡು ನಾವು ಗುರುಗಳನ್ನ ಹುಡ್ಕೊಂಡು ಬಂದ್ವಿ. ಸೊ ಹುಡುಕಿ 2022 ನಮಗ್ ಚಾನ್ಸ್ ಸಿಕ್ತು ಬರಕ್ ಅಮೆರಿಕಾಯಿಂದ ಇಂಡಿಯಾಗೆ. ಸೊ ಅವಾಗ ಮೀಟ್ ಮಾಡಿ 2002ರಿಂದ 4 ಸತಿ ಬಂದಿದೀವಿ. ಈಗ ನಿಮ್ಗೇನಾದ್ರೂ ಒಳ್ಳೇದಾಗಿದೆ? ಖಂಡಿತ. ನಮ್ಗೆ ಗೊತ್ತಿಲ್ದೇನೆ ಗುರೂಜಿ ಅವರೇ ಎಲ್ಲ ಹೇಳ್ಬಿಟ್ರು. ಎಲ್ಲ ಅವರೇ. ನಾವು ಕೇಳಲೇ ಇಲ್ಲ. ಕ್ವಶನ್ ಕೇಳ್ಬೇಕು ಅಂತ ಆಸೆ ಇತ್ತು. ಎಲ್ಲರೂ ಹೇಳ್ತಾರೆ ಕ್ವಶನ್ ಅಂತ ಕೇಳೋಣ ಅಂತ, ಬಟ್ ಚಾನ್ಸಸ್ ಸಿಕ್ಲಿಲ್ಲ. ಗುರುಜಿ ನೋಡಿದ ತಕ್ಷಣ ಎಲ್ಲ ಮನೆಯವರಿಗೆ ಹುಷಾರಿರ್ಲಿಲ್ಲ. ಇಲ್ಲಿ ನಾನೊಂದು 5 ಲಕ್ಷ ರೂಪಾಯಿ ಹತ್ತತ್ರ ಮೇಲೆ ಖರ್ಚು ಮಾಡಿದ್ದೆ. ಇಲ್ಲಿ ಬಂದು ಬಸವಣ್ಣ ಕೇಳಿ ದೇವ್ರ ಅಪ್ಪಣೆ ಆಯಿತು. ಅಪ್ಪಣೆ ಆದಮೇಲೆ ನಮ್ಮ ಮನೆಯವರಿಗೆ ಹುಷಾರಾಯಿತು. ಇಲ್ಲಿ ಬಂದಮೇಲೆ ಈಗಲೂ ಆರೋಗ್ಯ ಚೆನ್ನಾಗಿದ್ದಾರೆ, ಇಲ್ಲಿ ಬಂದಿದ್ದಾರೆ. ಮತ್ತು ನಾನು ಮನೆ ಅರ್ಧ ಬರ್ಧ ನಿಂತೋಗಿತ್ತು. ಈ ಅಮ್ಮಂಗೆ ಕೇಳ್ಕೊಂಡಿದ್ದು ಆದಮೇಲೆ ನಮಗೆ ಮನೆಯೆಲ್ಲ 3 ತಿಂಗಳು ಗೃಹಪ್ರವೇಶ ಆಯಿತು. ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತು. ಕಳೆದ ವರ್ಷ ಇಲ್ಲಿ ಬಂದಿದ್ವಿ ಮಗನ ಕರ್ಕೊಂಡು. ಗೋಕರ್ಣಕ್ಕೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಅದು ಇದೆಲ್ಲ ಹೇಳಿದ್ರು, ಅವೆಲ್ಲ ಮಾಡಿಸ್ಕೊಂಡು ಬಂದಿದ್ವಿ. ಇವಾಗ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತೆ ಬಂದಿದ್ದೀವಿ. ಸ್ವಲ್ಪ ನಮ್ಮ ಮಗ ದಿನೇ ದಿನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದೀವಿ ದೇವಸ್ಥಾನದಲ್ಲಿ. ಇಲ್ಲಿ ಬಂದಮೇಲೆ ಸ್ವಲ್ಪ ನಮಗೆ ಚೆನ್ನಾಗಾಗಿದೆ. 4 ವರ್ಷ ಆಯಿತು, ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇರಲಿಲ್ಲ. ಅದು ಬಂದಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಕೋಮದಲ್ಲಿ ಇದ್ರು ಮೊದಲು ರಾಮ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಸುಮಾರು 70 ಲಕ್ಷ ಖರ್ಚು ಮಾಡಿದ್ದೀನಿ. ಇಲ್ಲಿ ಬಂದಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಆಕ್ಟಿವಿಟೀಸ್, ಸ್ವಲ್ಪ ಮೆಮರೀಸು, ಆಮೇಲೆ ಮಾತಾಡೋದವನು, ಊಟ ಮಾಡೋದೆಲ್ಲ ಇಲ್ಲಿ ಬಂದಮೇಲೆ ಆಗಿದೆ. ನಮ್ಮ ಏಷ್ಯಾಗೆ ದೊಡ್ಡ ಹಾಸ್ಪಿಟ್ಲು. ನೀವೇನು ತಗೊಂಬಂದಿದ್ದಪ್ಪ ಅವನಿಗೆ ಉಳ್ದೇ ಇಲ್ಲ ಅವ್ನು ಹೋಗೋದಂದು. ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಅವ್ರು. ಊಟ ಆಯ್ತಾ? ಮುದ್ದೆ ತಿಂತೀರಾ? ತಾಯಿ ಶಕ್ತಿ ಕೊಡ್ತಾರ ನೋಡಿ. ಹೊಟ್ಟೆ ತುಂಬ ತಿನ್ಬೇಕು. ಅಲ್ಲಿ ಇದು ಪಾಪ ಮಗಳು ಮಗ ಊಟ ಮಾಡಿದ್ದೀರಾ? ಸರಿ. ನಮ್ಗೆ ಮದುವೆ ಆಗಿ 7 ತಿಂಗಳಾಗಿತ್ತು. 7 ತಿಂಗಳಾದ್ಮೇಲೆ ಆಕ್ಸಿಡೆಂಟ್ ಆಗಿತ್ತು. ನಾವು ಅನ್ಕೊಂಡಿದ್ದರ ನಿಜ ಆಗ್ತಿದೆ, ಅವ್ರು ಹುಷಾರು ಆಗ್ತಿದ್ದಾರೆ. ಅದರಿಂದ ನಮ್ಗೆ ಇಟ್ಟು ಮತ್ತೆ ಬಂದಿದ್ದೀವಿ. ಗುರ್ತಿಸ್ತಾರೆ ಅಂದ್ರೆ ಗುರ್ತಿಸ್ತಾ ಇದ್ರು, ಬಟ್ ಅವ್ರಿಗೆ ಮಾತಾಡಕ್ ಆಗಲ್ಲ. ಅವ್ರಿಗೆ 1 ವರ್ಷ ಅವರಿಗೆ ಏನು ರೆಸ್ಪಾನ್ಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇವಾಗ ಎಲ್ಲಾರು ಗುರ್ತಿಸ್ತಾರೆ. ಎಲ್ಲ ನೆನಪು ಎಲ್ಲ ಚೆನ್ನಾಗಿದೆ ಅವರಿಗೆ. ಅಂದ್ರೆ ಮಾತಾಡಕ್ಕಾಗಲ್ಲ, ಸರಿಯಾಗಿ ನಡಿಯಕ್ಕಾಗಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು. ಇವಾಗ ಇಲ್ಲಿಗೆ ಬಂದಾಗ ಸ್ವಲ್ಪ ಮೆಮೊರಿ ಎಲ್ಲ ಚೆನ್ನಾಗಿದೆ. ಇವಾಗ ಮನೆಯವರೆಲ್ಲ ಜೊತೆಗೆ ಇದ್ದಾರೆ ಮೊದ್ಲಿಂದಾನು ಇವತ್ತಿನವರೆಗೂ ನನ್ನ ಜೊತೆನೇ ಇದ್ದಾರೆ. ಅವರು ನನಗೆ ತುಂಬಾ ಅಂದ್ರೆ ಎಲ್ಲೂ ನನಗೆ ಕುಗ್ಗೋದಕ್ಕೆ ಬಿಟ್ಟಿಲ್ಲ. ಅವರು ಫಸ್ಟ್ ಡೇ ಇಂದಾನು ಇವತ್ತಿನವರೆಗೂ ನನ್ನ ಜೊತೆಯಲ್ಲೇ ಇದ್ದು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹೌದು. ಇಲ್ಲ ನನಗೆ ಆತರ ಏನು ಆತ್ಮಸ್ಥೈರ್ಯ ಕಳ್ಕೊಳ್ಳೋ ಪರಿಸ್ಥಿತಿ ಇನ್ನೂ ಬಂದಿಲ್ಲ ನನಗೆ. ಹೌದು, ಫ್ಯಾಮಿಲಿ ಇದೆ ಜೊತೆಯಲ್ಲಿ. ಇವ್ರ ಮತ್ತೆ ಇದು ಪಾಪು, ನಮ್ಮ ಪಾಪು. ಇವತ್ತು ತುಂಬಾ ಒಳ್ಳೆ ಪವಿತ್ರವಾದ ಕ್ಷೇತ್ರದಲ್ಲಿ ಇದ್ದೀನಿ. ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಹುಲಿಯೂರ್ದುರ್ಗದಲ್ಲಿರೋದು. ಫಸ್ಟು ಬಂದಾಗ ನನ್ಗೆ ಯಾರೋ ನನ್ನ ಜೊತೆಲಿ ಗೊತ್ತಿರೋರ್ಗೊಬ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದು ಸಾಲ್ವ್ ಆಗಕ್ಕೆ ಚಾನ್ಸೇ ಇರಲಿಲ್ಲ. ಅದನ್ನ ಇಲ್ಲಿ ತಾಯಿ ಹತ್ರ ಕೇಳ್ಕೊಂಡು ಹೋಗಿದ್ದು ನೆಕ್ಸ್ಟ್ ಅಮಾವಾಸ್ಯೆ ಹೊರಡೆ ಅಂದ್ರೆ ಬರೀ 3 ದಿವಸಕ್ಕೆ ಸಾಲ್ವ್ ಆಗೋಯ್ತು. ಅಂದ್ರೆ ನಿಮ್ ಜೀವನದಲ್ಲಿ ಒಂದು ನಿದರ್ಶನ ಕಂಡಿದ್ದೀರಾ? ಖಂಡಿತ ನನ್ನ ಜೀವನದಲ್ಲಿ ನಿದರ್ಶನ ಕಂಡ ಮೇಲೆನೆ ನಾನು ನನಗೆ ಗೊತ್ತಿರೋದೆಲ್ಲ ಕರ್ಕೊಂಡ್ಬಂದು. ಫಸ್ಟ್ ನಾನು ಬಂದಾಗ ನಾನು ಒಬ್ಬನೇ ಬಂದಿದ್ದೀನಿ, ಯಾರೋ ಹೇಳಿದ್ರು ಅಂತ ಬಂದೆ. ಅದಾದ್ಮೇಲೆ ನನ್ನ ಫ್ಯಾಮಿಲಿನ ಕರ್ಕೊಂಡ್ಬಂದೆ ಲಾಸ್ಟ್ ಅಮಾವಾಸ್ಯೆಗೆ. ಕಿರಣ್ ಅಂತ ಮತ್ತಿಕೆರೆಯಿಂದ ಬಂದಿದ್ದೀನಿ, ಬೆಂಗಳೂರು. ಇಲ್ಲಿ ನನ್ನ ನೆವ್ಯೂ ಬರ್ತಾ ಇದ್ದ. ನೆವ್ಯೂ ಅಂದರೆ ನನ್ನ ಹೆಂಡತಿ ಅಕ್ಕನ ಮಗ. ರೆಗ್ಯುಲರ್ ಆಗಿ ಬರ್ತಾನೆ. ನಮಗೇನು ಆಶ್ಚರ್ಯ ಅಂದರೆ, ಒಂದು ಆಶ್ಚರ್ಯಕಾರಿ ಸಂಗತಿ ಏನಪ್ಪ ಅಂದರೆ, ಅವನು ಬಂದಿದ್ದು ಒಂದು ಪ್ರಶ್ನೆ ಇಟ್ಕೊಂಡು ಬಂದಿದ್ದ ಮನಸ್ಸಿನಲ್ಲಿ. ಅವನು ಅವನ ಹೆಂಡತಿ ಮಗು 6 ವರ್ಷದ ಮಗು ಬಂದಾಗ ಅವರೇ ಹೇಳಿದ್ರು, ಈ ಥರ ಅನ್ಕೊಂಡಿದ್ದು ಇನ್ನೇನು ಅನ್ಕೊಂಡಿದ್ದೆ ಅದಾಗತ್ತೆ, ಆದರೆ ನೀನು ಮುಂದಿನ ಅಮಾವಾಸ್ಯೆ ದಿವಸ ಬಂದು ಒಂದು ಮಡ್ಲಕ್ಕಿ ಕೊಟ್ಟು ಹೋಗು ಅಂತ.
ಅವನಿಗೆ ಆಲ್ಮೋಸ್ಟ್ ಅವನೇನು ಅಂದ್ಕೊಂಡಿದ್ದ ಅದೇ ಪ್ರಶ್ನೆ ಅವರು ಆದಾಗ ಅದೇ ಬಂದಿರೋದಕ್ಕೆ ನಮಗೆಲ್ಲ ಆಶ್ಚರ್ಯ ಆಗಿ, ಅಂದರೆ ತುಂಬ ನಂಬಿಕೆಯಿಂದ ಇದಾಗಿದೆ ಅಂತ ಅಂದ್ಕೊಂಡು ಅವನು ಬಂದು ಇವಾಗ ಮಡ್ಲಕ್ಕಿ ಹರಕೆ ತೀರಿಸಿದ್ದಾನೆ. ಇವತ್ತು ತುಂಬಾ ಜನ ಯೂಟ್ಯೂಬರ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಜನಗಳಿಗೆ ನಾವೊಂದು ಇಂಥ ಕ್ಷೇತ್ರ ಇದೆ ಅಂತ ತೋರಿಸ್ತಾ ಇದೀವಿ. ಜನ ಅಲ್ಲಿಗೆ ಬಂದಾಗ ಅವ್ರಿಗೇನೋ ಒಂದು ಸಮಸ್ಯೆ ಇರತ್ತೆ, ಅಂತ ಸಮಸ್ಯೆ ಕ್ಲಿಯರ್ ಆದಾಗ ಆಟೋಮೆಟಿಕ್ ಆಗಿ ಒಪ್ಕೊಳ್ಳೇಬೇಕು ಅದನ್ನ. ಈಗ ನೋಡಿ, ಒಬ್ರು ಡಾಕ್ಟರ್ ಇದ್ದವ್ರು ಏನ್ ಮಾಡ್ತಾರೆ, ಒಂದು ಆಪರೇಷನ್ಗೆ ಹೋಗಕ್ ಮುಂಚೆ ನೀವು ಹೇಳ್ದಾಗೆ ಒಂದು ದೇವರಿಗೆ ಕೈ ಮುಗಿದ್ಬಿಟ್ಟು ಹೋಗ್ತಾರೆ. ಮೊನ್ನೆನೂ ಅಷ್ಟೇ ಇಸ್ರೋನಲ್ಲಿ ಏನ್ ಮಾಡಿದ್ರು, ಉಡಾವಣೆ ಮಾಡ್ಬೇಕಾದ್ರೆ ತಿರುಪತಿ ತಿಮ್ಮಪ್ಪನ್ಗೆ ಅದನ್ನ ಕೂಡ ಆಡ್ಕೊಂಡ್ರಲ್ಲ. ನೋಡಿ, ಆಡ್ಕೊಳ್ಳೋರು ಇದ್ದೇ ಇರ್ತಾರೆ, ಒಬ್ರು ಒಗ್ಳೋರ್ ಇದ್ರು, ಒಬ್ರು ತೆಗ್ಲೋರ್ ಇದ್ದೇ ಇರ್ತಾರೆ. ಏನು ಮಾಡಕ್ ಆಗೋದಿಲ್ಲ, ಆಸ್ತಿಕರು ನಾಸ್ತಿಕರು ಅಂತ ಹೇಳಿ. ಈ ಬಂದಾಗ ಅವ್ರಿಗೇನಾದ್ರೂ ಸಮಸ್ಯೆ ಆದಾಗ, ಆ ಸಮಸ್ಯೆ ನಿವಾರಣೆ ಆದಾಗ ಒಪ್ಕೊಳ್ಳುವಂಥದ್ದು ಸಹಜ, ಮನುಷ್ಯನ ಪ್ರಕ್ರಿಯೆ ಅದು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವು ಇವತ್ತು ಇರುವಂತ ಕ್ಷೇತ್ರ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಒಂದು ಕ್ಷೇತ್ರ. ಇದು ಒಂದು ಕುಣಿಗಲ್ಲಲ್ಲಿದೆ. ಈ ಒಂದು ಕ್ಷೇತ್ರದ ಮಹಿಮೆಯನ್ನ ನಾವೆಲ್ಲರೂ ಯೂಟ್ಯೂಬ್ಗಳಲ್ಲಿ ಹಲವಾರು ಚಾನೆಲ್ಗಳಲ್ಲಿ ನೋಡಿದೀವಿ. ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಏನು ಒಂದು ಕೋರಿಕೆಯನ್ನ ಇಟ್ಕೊಂಡು ಇಲ್ಲಿ ಬರ್ತೀವೋ, ನಾವು ಬರ್ತಾ ಇದ್ದಂಗೆ ಅದನ್ನ ಅವರೇ ಹೇಳ್ತಾರೆ. ಆ ಅಮ್ಮ ಇಲ್ಲಿರುವವ್ರ ಹತ್ರ ಹೇಳಿಸ್ತಾರೆ ಅಂತ ಕೇಳಿದ್ವಿ. ಅದೆಷ್ಟು ಸತ್ಯ ಅಂತ ನಾವು ಬರ್ತಿದ್ದಂಗೆ ನಮಗೆ ನಿದರ್ಶನ ಆಯಿತು, ನಮಗೆ ಆಶ್ಚರ್ಯ ಆಯಿತು. ಇನ್ನು ಏನೇನಿದೆ ಇಲ್ಲಿ, ಇವತ್ತು ಸಾವಿರಾರು ಜನ ಸೇರಿದ್ದಾರೆ. ಇವತ್ತು ಅವ್ರನ್ನೆಲ್ಲ ನೋಡೋಣ, ಈ ದೇವಸ್ಥಾನದ ಮಹಿಮೆ ಏನು ಅಂತ ನಾವು ಕೇಳೋಣ. ನಮಸ್ಕಾರ ಗುರುಜಿ. ಇವತ್ತು ಈ ಕ್ಷೇತ್ರ ನಮ್ಮ ದೇಶವನ್ನು ಮೀರಿ ಹೊರದೇಶದಲ್ಲೂ ಕೂಡ ಒಂದು ಪ್ರಖ್ಯಾತಿಯನ್ನ, ಒಂದು ಒಳ್ಳೆಯದನ್ನ ಮಾಡ್ತಾ ಇದೆ. ಈ ಕ್ಷೇತ್ರದ ಬಗ್ಗೆ ಇದು ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂತ ಏನಿರಲಿಲ್ಲ. ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ KG ದೇವಪಟ್ಟಣ ಅಂತ ಹೇಳಿ ಶಾಸನದಲ್ಲೂ ಉಲ್ಲೇಖ ಇದೆ, ಶಾಸ್ತ್ರದಲ್ಲೂ ಉಲ್ಲೇಖ ಇದೆ, ಈ ಭಾಗದ ವಾಡಿಕೆಯಲ್ಲೂ ಉಲ್ಲೇಖ ಇದೆ. ಈ KG ದೇವಪಟ್ಟಣದ ಆರಾಧ್ಯ ದೇವತೆ ದಕ್ಷಿಣ ಕಾಳೇಶ್ವರಿ ಅಂತ. ನಾವು ಈ ಕ್ಷೇತ್ರಕ್ಕೆ ಬಂದಾಗ ಎಲ್ಲ ಒಂದು ಗುಡ್ಡೆ, ಒಂದು ಸಣ್ಣ ಮಂಟಪ, ಏನಪ್ಪ ಈ ಥರ ಇದೆ ಅಂತ ನೋಡಿದಾಗ ಇಲ್ಲಿ ಜಗನ್ಮಾತೆ ನೆಲೆಸಿರುವಂಥ ಒಂದು ಪವಿತ್ರವಾದ ಸಾನ್ನಿಧ್ಯ ಇತ್ತು. ಆವಾಗ ನಾವು ಅಮ್ಮನವರ ಮೂಲ ಒಂದು ಸಂಕಲ್ಪದಂತೆ ಒಂದು ಸಣ್ಣದಾಗಿ ಒಂದು ಪೂಜೆ ಪ್ರಾರಂಭ ಮಾಡ್ಕೊಂಡು ಹೋಗ್ತೀವಿ. ನಂತರ ಅಮ್ಮನವರಿಗೆ ದಕ್ಷಿಣ ಕಾಳಿ ಅಂತ ಇರೋ ಹೆಸರನ್ನ, ಇದು ಕಾಡು, ನಾವೇನು ಮಾಡೋದು ಅಂತ 2 ವರ್ಷಗಳ ಕಾಲ ಚಿಂತೆ ಮಾಡ್ತೀವಿ. ನಂತರ ಅಮ್ಮನವರಿಗೆ ದಕ್ಷಿಣ ಕಾಳೇಶ್ವರಿ ಅನ್ನೋ ಹೆಸರಿಗೆ ನಾವು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅಂತ ಒಂದು ವ್ಯಾಖ್ಯಾನ ಇದೆ. ಅದಕ್ಕೆ ನಾವು ವಿದ್ಯಾ ಚೌಡಿ ಈಶ್ವರಿ, ವಿದ್ಯಾ ಚೌಡೇಶ್ವರಿ ಅಂತ ಮರುನಾಮಕರಣವನ್ನ ಈ ಕ್ಷೇತ್ರದ ಅಧಿದೇವತೆಗೆ ಮಾಡಿದ್ದೀವಿ. ಈ ದೇವತೆ ವಿಚಾರ ಏನಂದ್ರೆ, ಕಳಸದಲ್ಲಿ ಬರವಣಿಗೆಯನ್ನ ಭಕ್ತರಿಗೆ ತಿಳಿಸೋದು, ಅದು ಮನಸ್ಸಿನಲ್ಲಿ ಸಂಕಲ್ಪಿಸೋದು, ಬಂದು ನಿಂತರೆ ಅಮ್ಮನವರು ಬರೀತಾರೆ, ಅದನ್ನ ನಾವು ಭಕ್ತರಿಗೆ ತಿಳಿಸ್ಕೊಡ್ತೀವಿ. ಅದರಲ್ಲಿ ಯಾವುದೇ ತರ ಒಂದು ಕ್ಷೇತ್ರವನ್ನು ನೋಡಿ ಇಲ್ಲಿ ಮಾಡುವಂಥದ್ದು, ಮತ್ತೆ ಇಲ್ಲಿ ನಿಂಬೆಹಣ್ಣು ಮಂತ್ರಿಸುವಂಥದ್ದು, ಈ ಯಾವುದೋ ಒಂದು ಅಂಜನ ಅಂತ ಹಾಕುವಂಥದ್ದು, ಒಂದು ಕವಡೆ ಹಾಕುವಂಥದ್ದು, ಆ ಥರ ಏನು ಭಾವನಾತ್ಮಕವಾದ ಕ್ರಿಯೆಗಳು ಈ ಕ್ಷೇತ್ರದಲ್ಲಿ ನಡೆಯೋದಿಲ್ಲ. ಶಾಸ್ತ್ರದಲ್ಲಿ, ಧರ್ಮದಲ್ಲಿ ಹೇಳಿದೆ ಏನಂತ ಅಂದ್ರೆ, ನಮ್ಮಲ್ಲಿ ದೇವರಿಂದ ಏನೇ ಬೇಕಾದ್ರೂ ವರವನ್ನ ಕೇಳ್ಕೊ, ಕಾಣಿಕೆಯನ್ನ ಕಟ್ಟು, ಹರಕೆಯನ್ನು ಮಾಡ್ಕೊ ಅಂತ ನಾವೆಲ್ಲ ನೋಡಿದ್ವಿ. ಇಂದ 5 ರೂಪಾಯಿ, 2 ರೂಪಾಯಿ, 1 ರೂಪಾಯಿನ ಹರಕೆ ಕಟ್ತಿದ್ರಲ್ಲ, ಅದೇ ರೀತಿ ಈ ಕ್ಷೇತ್ರದಲ್ಲಿ ಬಂದವರು ಅಮ್ಮನವರಿಗೆ 5 ರೂಪಾಯಿ, 9 ರೂಪಾಯಿ ಹರಕೆ ಕಟ್ತಾರೆ. ಅವ್ರ ಕೆಲಸ ಆದ ತಕ್ಷಣ ಬಂದು ಸೇವೆ ಮಾಡ್ತಾರೆ. ಇವತ್ತು ನೀವು ಬಂದಿದ್ದೀರಿ, ಹೊಸಬ್ರಿದ್ದೀರಿ, ಈ ಕ್ಷೇತ್ರಕ್ಕೆ ನೀವು ಬಂದ್ರೂ ಸುಧಾ ಒಂದ್ಸಲಿ ನೀವು ಬಂದಿರೋ ಸಮಯ ನಿಮ್ಗೆ ಗೊತ್ತಿರಲ್ಲ. ಇವಾಗ ಆಗಿರೋ ಸಮಯನೂ ಸುಧಾ ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಆ ತರ ಒಂದು ದಿವ್ಯ ಸಾನ್ನಿಧ್ಯ ಇರುವಂತ ಪವಿತ್ರವಾದಂತ ಕ್ಷೇತ್ರ. ಇಲ್ಲಿ ಮಕ್ಕಳ ಅಕ್ಷರಾಭ್ಯಾಸ, ಮತ್ತೆ ಮಕ್ಕಳಿಲ್ಲದೆ ಇರುವಂತ ಯಾರು ಲಕ್ಷಾಂತರ ಜನ ಬಂದು ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅಂಥವರಿಗೆ ಕರುಣಾಮಹಿಯಾಗಿ ಕರುಣಿಸಿದಾಳೆ. ಉದ್ಯೋಗ ಇಲ್ಲದಲ್ಲೇ ಇರುವಂಥವ್ರಿಗೆ ಉದ್ಯೋಗ ಪ್ರಾಪ್ತಿಯಾಗಿದೆ, ಆರೋಗ್ಯ ಇಲ್ಲದಲ್ಲೇ ಇರೋರಿಗೆ ಆರೋಗ್ಯ ಪ್ರಾಪ್ತಿಯಾಗಿದೆ. ಈ ಥರ ನಮ್ಮಲ್ಲಿ ರೈತರಿಗೆ ಬೆಳೆ ಆಗಲ್ಲ ಅಂತ ಬಂದ್ರೂ ದೇವಿಯ ತೀರ್ಥ ಸ್ನಾನ ಮಾಡದಂತ ತೀರ್ಥವನ್ನು ಕೊಡ್ತೀವಿ ನಾವು. ಅಮ್ಮನವರು ಸ್ನಾನ ಮಾಡದಂತ ಒಂದು ಜಲವನ್ನು ಕೊಡ್ತೀವಿ. ಅದನ್ನ ಪ್ರೋಕ್ಷಣೆ ಮಾಡಿದ್ರೆ ಆ ಜಮೀನಲ್ಲಿ ಬೆಳೆ ಆಗ್ತದೆ. ನಮ್ಮ ಮನೆಯಲ್ಲಿ ಏನೋ ಒಂದು ವಾಮಾಚಾರ ಆಗಿದೆ ಅಂದ್ರೆ ಅಮ್ಮನವ್ರ ತೀರ್ಥ ಇಸ್ಕೊಂಡು ಹೋಗಿ ಮನೆಗೆ ಪ್ರೋಕ್ಷಣೆ ಮಾಡಿ ಅಮ್ಮನವ್ರ ಫೋಟೋ ಇಟ್ಟಾಗ ಅದು ಪರಿಹಾರ ಆಗಿದೆ. ಇದು ಎಲ್ಲೂ ನಮ್ಮಲ್ಲಿ ಆ ಪೂಜೆ ಮಾಡಬೇಕು, ಈ ಪೂಜೆ ಮಾಡಬೇಕು ಅನ್ನೋ ಭಾವನೆ ಇಲ್ಲ. ಒಂದು ದರ್ಶನ, ಒಂದು ಪ್ರಸಾದ, ಒಂದು ದೇವರಲ್ಲಿ ಶಾಸ್ತ್ರ. ಆ ಶಾಸ್ತ್ರನು ಕೇಳಬೇಕು ಅನ್ನುವಂತ ನಮ್ಮಲ್ಲಿ ವಾಡಿಕೆ ಇಲ್ಲ. ಯಾಕೆ ಆ ವಾಡಿಕೆಯನ್ನು ನಾವು ಮಾಡಿದೀವಿ ಅಂದ್ರೆ, ಒಂದಷ್ಟು ಜನಕ್ಕೆ ಅನುಮಾನ ಇರುತ್ತೆ. ಎಲ್ಲೋ ಒಂದ್ ಕಡೆ ಅವರು ಬಹಳ ಚಿಂತೆಗೆ ಗುರಿ ಆಗಿರ್ತಾರೆ, ಅಂದ್ರೆ ಡಿಪ್ರೆಷನ್ಗೆ ಹೋಗಿರ್ತಾರೆ. ಅಂಥವ್ರಿಗೆ ಈ ರೀತಿನಾದ್ರೂ ಭಕ್ತರನ್ನ ನಾವು ಉದಾರವಾದಂಥ ಮನೋಭಾವಕ್ಕೆ ಎತ್ತಬಹುದು. ಅವ್ರಿಗೊಂದು ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಹೇಳಿ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ ಇದು ಕಳಶ ಬರವಣಿಗೆಯನ್ನು ನಮ್ಮ ಕ್ಷೇತ್ರದಲ್ಲಿ ಮೂಲ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಕಳಶ ಬರವಣಿಗೆಯಲ್ಲಿ ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಂತ ನೀವು ಯಾರ ಕೈಗೆ ಮೈಕ್ ಇಟ್ರೆ ನಮ್ಗೆ ಆಗಿದೆ ಅನ್ನೋರೇ ಹೊರತು ಇಲ್ಲಿ ಯಾರು ಸುಧಾ ನಮ್ಗೆ ಒಳ್ಳೇದಾಗಿಲ್ಲ ಅಂತಿಲ್ಲ. ಹೊಸಬರು ಬಂದಿರ್ತಾರೆ, ನಾವು ಒಳಗಡೆ ಬಂದ ತಕ್ಷಣ ನಮ್ಮ ರೋಮಾಂಚನ ಆಯ್ತು, ಒಂದು ವೈಬ್ರೇಷನ್ ಇದೆ, ಒಂದು ವಿಲ್ ಪವರ್ ಇದೆ, ಈ ತರ ಭಾವನೆಯಲ್ಲಿ ವ್ಯಕ್ತಪಡಿಸ್ತಾರೆ. ಆದ್ರೆ ನಮ್ಗೆ
ನಾವು ಇಲ್ಲಿವರೆಗೆ ಈ ವಿದ್ಯಾಚೌಡೇಶ್ವರಿ ಮಹಾ ಸಂಸ್ಥಾನ ಮಠದಲ್ಲಿ ಹಿಂದೆ ಯಾರು ಯತಿಗಳಿರಲಿಲ್ಲ. ಇದು ಯಾವ ಒಂದು ಜಾತಿಗೆ ಸೇರಿದಂಥ ಮಠನೂ ಅಲ್ಲ, ಯಾವುದೋ ವರ್ಗಕ್ಕೆ ಸೇರಿದಂಥ ಮಠನೂ ಅಲ್ಲ. ನೀವು ನೋಡಿದ್ರಿ ವಿದ್ಯಾಚೌಡೇಶ್ವರಿ ಮಹಾ ಸಂಸ್ಥಾನ ಮಠ ಅಷ್ಟೇ. ಇಲ್ಲಿ ಮೊದಲನೇ ಯತಿಗಳು ನಾವೇ. ಈ ಹಿಂದೆ ಯಾರು ಯತಿಗಳು ಇರಲಿಲ್ಲ, ನಾವೇ ಬಂದು ಪೀಠವನ್ನ ಸ್ಥಾಪನೆ ಮಾಡಿರುವಂಥದ್ದು ಈ ಕ್ಷೇತ್ರ. ಇದೆಲ್ಲ ಹೆಂಗೆ ಕಾರಣ ಅಂತ ನೀವು ಹೇಳ್ಬೋದು. ಹಿಂದೆ ರಾಮಕೃಷ್ಣ ಪರಮಹಂಸ ಇದಾರಲ್ಲ, ಅವರ ಜೀವನ ಚರಿತ್ರೆ ತೆಗಬೇಕು ನೀವು. ಆ ಜೀವನ ಚರಿತ್ರೆಯಲ್ಲಿ ಹೀಗೆ ಇದೆ, ಒಂದು ಮಣ್ಣಿನಿಂದ ದೇವರನ್ನ ಮಾಡಿ ಇವತ್ತು ಈ ರಾಷ್ಟ್ರಕ್ಕೆ ಒಬ್ಬ ಮಹಾನ್ ಸಂತರನ್ನ ದೈವವನ್ನ ಕೊಟ್ಟಂತ ಪೂಜ್ಯರನ್ನ ನಾವು ಸ್ಮರಣೆ ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ. ಯಾಕೆ ಅಂದ್ರೆ ರಾಮಕೃಷ್ಣ ಪರಮಹಂಸರ ನಡ್ಕ ಬಂದ ದಾರಿನೂ ಹೀಗೆ ಇರುತ್ತೆ. ಹೇಗೆ ಅಂದ್ರೆ ಅವ್ರಿಗೆ ವೇದ ಗೊತ್ತಿಲ್ಲ, ಪುರಾಣಗಳು ಗೊತ್ತಿಲ್ಲ, ಮಂತ್ರಗಳು ಗೊತ್ತಿಲ್ಲ, ಜಪ ಗೊತ್ತಿಲ್ಲ, ಏನು ಗೊತ್ತಿಲ್ಲದಲ್ಲೇ ಇರೋರು ಒಂದು ದೈವಕ್ಕೆ ಹತ್ರ ಆಗಿ ಈ ದೇಶದ ಇವತ್ತು ಜಗದ್ಗುರುವಾಗಿ ನಿಂತಿದ್ದಾರೆ. ಹಂಗೆ ಈ ಕ್ಷೇತ್ರದಲ್ಲಿ ನಾವು ಒಬ್ಬ ಕೆಲಸ ಮಾಡಕ್ ಬಂದಿರುವಂತ ಒಬ್ಬ ಕೆಲಸಕಾರನಾಗಿದ್ದೀನಿ. ಅಮ್ಮನವ್ರು ಈ ಕೆಲಸ ಮಾಡಪ್ಪ ಅಂತ ಹೇಳಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅಷ್ಟು ಹೊರತು ನಾವಿಲ್ಲೇನು ನೀವು ನೋಡಿರ್ಬೋದು ಎಲ್ಲಾ ಕೆಲಸನೂ ನಾವೇ ಮಾಡ್ತಾ ಇರ್ತೀವಿ. ಬೆಳಗಿಂದ ಇದ್ರೆ ಭಕ್ತನ ನೋಡೋದ್ರಿಂದ ದಾಸೋಹದ ಕಡೆಯಿಂದ ಹಿಡ್ದು ಎಲ್ಲ ಇರುತ್ತೆ. ಈ ಕ್ಷೇತ್ರದಲ್ಲಿ ಅಮ್ಮನವರ ಆಸೆ ಇಷ್ಟೇ, ಬಂದವರು ರಾತ್ರಿ 2 ಗಂಟೆ 3 ಗಂಟೆ ಬಂದ್ರು ಪ್ರಸಾದ ಇರಬೇಕು. ಇದು ಕಾಡಿದೆ, ಇಲ್ಲಿ ನಿಂಬೆಹಣ್ಣು ಮಾರಂಗಿಲ್ಲ, ಯಂತ್ರ ಕಟ್ಟಂಗಿಲ್ಲ, ಮತ್ತೆ ವ್ಯಾಪಾರ ಮಾಡೋಂಗಿಲ್ಲ. ನೀವು ನೋಡಿದ್ರಿ ಮಡ್ಲಕ್ಕಿ ಅಂತೂ ಸಾವಿರಾರು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ, ಇವಾಗ್ಲೂ ಬೆಳಗ್ಗಿಂದನೂ ಕೊಡ್ತಾನೆ ಇದ್ದಾರೆ. ಇದೆಲ್ಲ ಯಾಕೆ ಅಂದ್ರೆ ಅವ್ರ ಕಾರ್ಯ ಆಗಿರೋರು ದೇವರಿಗೆ ಮಡ್ಲಕ್ಕಿಯನ್ನ ಕೊಡ್ತಾ ಇರ್ತಾರೆ. ಇದು ಬಹಳ ವೈಶಿಷ್ಟ್ಯತೆ ಇರುವಂತ ಒಂದು ಪುಣ್ಯಕ್ಷೇತ್ರ. ಇದ್ರ ಕ್ಷೇತ್ರದ ಬಗ್ಗೆ ನಾವು ಹೇಳೋವಂಥದ್ದು ಏನ್ ಜಾಸ್ತಿ ಇಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ವಿದ್ಯಾ ಚೌಡೇಶ್ವರಿ ಅಂದ್ರೆ ಈ ಕ್ಷೇತ್ರದಲ್ಲಿ ವಿದ್ಯೆ ಪ್ರಧಾನವಾದಂಥದ್ದು. ಕದಿಯಕ್ಕಾಗದಲೇ ಇರುವಂಥದ್ದು ಏನಾದ್ರೂ ಈ ಜಗತ್ತಲ್ಲಿ ಇದ್ರೆ ಅದು ವಿದ್ಯೆನ ಮಾತ್ರ. ಅಂತ ವಿದ್ಯಾ ಕ್ಷೇತ್ರವಾಗಿರೋದ್ರಿಂದ ಎಲ್ಲರಿಗೂ ಸದಾ ಕಾಲದಲ್ಲಿ ಸನ್ಮಂಗಳ ಉಂಟಾಗ್ತದೆ. ಮತ್ತೆ ಈ ಕ್ಷೇತ್ರದಲ್ಲಿ ಒಂದೇ ಒಂದು ವಿಚಾರ, ಗೋವಿದೆ ಅಂದ್ರೆ ಕೇಂದ್ರ ಬಿಂದು. ಅಂದ್ರೆ ಈ ಕ್ಷೇತ್ರ ಇರುವಂಥದ್ದು ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ಇದೆಯಲ್ಲ, ಈ ತಾಯಿ ಹೃದಯ ಭಾಗದಲ್ಲಿ ಗೋಗಳಿದೆ. ಅದ್ ನೀವು ನೋಡ್ಬೋದು, ಬಹಳ ವಿಶೇಷವಾಗಿದೆ. ನಿಮ್ಗೆ ಆಮೇಲೆ ನಾನು ಕರಿತೀನಿ ಅವ್ರನ್ನ, ಅವ್ರವ್ರ ಹೆಸರು ಕರೆದ್ರೆ ಅವ್ರು ರೋಡ್ ಬರ್ತಾರೆ ಅಂತ. ಬಹಳ ಒಂದು ಪವಿತ್ರವಾದಂತ ಒಂದು ಸಾನ್ನಿಧ್ಯ ಶಕ್ತಿ ಇರುವಂತ ಜಾಗ. ಒಂದು ವಿದ್ಯಾ ಅಂತ ಕರೆದ್ರೆ ಓಡ್ ಬರುತ್ತೆ, ಕದಂಬ ಅಂದ್ರೆ ಓಡ್ ಬರುತ್ತೆ. ಅಂದ್ರೆ ಆ ಒಂದು ಮಕ್ಕಳಿಗೆ ತಾಯಿ ಹೃದಯ ಇರುವಂತ ಮಕ್ಕಳಿಗೆ ಆ ಚೈತನ್ಯ ಈ ಕ್ಷೇತ್ರದಲ್ಲಿ ಇದೆ ಅಂದ್ರೆ ಇನ್ನ ಬರೋ ಭಕ್ತರಿಗಿರಲ್ವಾ. ಇದೆಲ್ಲ ನಾವು ಬಹಳ ಇಷ್ಟಪಟ್ಟು ಈ ಕ್ಷೇತ್ರವನ್ನ ಭಕ್ತರ ಎಲ್ಲ ಮಾರ್ಗದರ್ಶನದೊಂದಿಗೆ ಮತ್ತೆ ಎಲ್ಲ ಯತಿವರ್ಯರು ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಕ್ಷೇತ್ರ ಬೆಳೀತಾ ಇದೆ. ಈ ಕ್ಷೇತ್ರ ಯಾರಿಗೆ ಸಂಬಂಧ ಅಂದ್ರೆ ಅವಿನಾಭಾವ ಸಂಬಂಧ, ಭಕ್ತರಿಗೆ ಭಗವತಿಗೆ ಹೊರತು ನಾವು ಮಧ್ಯ ಒಂದು ಸಣ್ಣ ಒಬ್ಬ ಕೆಲಸಕಾರ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕೆಲಸ ಮುಗಿದ್ಮೇಲೆ ನಾವು ಹೋಗ್ತಾ ಇರ್ತೀವಿ. ಇಷ್ಟು ಬಿಟ್ರೆ ಇನ್ನೇನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕ್ಷೇತ್ರ ಇರುವಂತದ್ದು ಎಲ್ಲಿ ಗುರು? ನೋಡಿ, ಈ ಕಡೆಯಿಂದ ನೀವು ತುಮಕೂರಿಂದ ಬಂದ್ರೆ ಹುಲಿಯೂರ್ದುರ್ಗ, ಮೈಸೂರಿಂದ ಬಂದ್ರೆ ನಿಮ್ಗೆ ಮದ್ದೂರು ಏನು ಅಡಿಗಾಸ್ ಅಂತ ಒಂದು ಹೋಟೆಲ್ ಬರುತ್ತೆ, ಅಲ್ಲಿಂದ ಹುಲಿಯೂರ್ದುರ್ಗ ಬಂದು ಹುಲಿಯೂರ್ದುರ್ಗದಿಂದ ಅಂಗ್ರಳ್ಳಿ ಮಠ ಅಂತ ನಿಮ್ಗೆ ಆಟೋಗಳು ಬಸ್ಗಳು ಎಲ್ಲ ವಾಡಿಕೆ ಇದೆ. ಈ ಬೆಂಗಳೂರಿಂದ ಬಂದ್ರೆ ಮಾಗಡಿ ಮಾರ್ಗವಾಗಿ ಬಂದ್ರೆ ಈ KG ದೇವಪಟ್ಟಣ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ವಿದ್ಯಾವಂತರು ಸಿಗುತ್ತೆ. ನಮ್ಗೆ ಗೊತ್ತಾಗಲ್ಲ ಅಂದ್ರೆ ನೀವು ಬಸ್ಸಲ್ಲಿ ಕುತ್ಕೊಂಡು ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂಗ್ರಳ್ಳಿ ಅಂದ್ರೆ ಕರ್ಕ ಬಂದು ಸ್ಟಾಪ್ ಅಲ್ಲಿ ಬಿಡ್ತಾರೆ. ಅಲ್ಲಿ ಆಟೋಗಳು ಇರ್ತದೆ, ಆಟೋದಿಂದ ಈ ಕ್ಷೇತ್ರಕ್ಕೆ 10 ರೂಪಾಯಿ ತಗೋತಾರೆ. ಸಮಸ್ಯೆ ಇದ್ರೆ ಅವ್ರು ಬಂದವ್ರಿಗೆಲ್ಲರೂ ಕೂಡ ಬರವಣಿಗೆ ನೋಡಿ, ನಾವು ಹೇಳ್ತೀವಿ ಶಾಸ್ತ್ರದಲ್ಲಿ ಬರವಣಿಗೆಗೆ ಒಂದು ಆಫೀಸ್ ಇದೆ, ಮಾಹಿತಿ ಕೇಂದ್ರ ಅಂತ. ಅಲ್ಲಿ ಒಂದು 2,000 ರೂಪಾಯಿನ ನಾವು ಕಾಣಿಕೆ ಮಾಡಿದ್ದೀವಿ ಪ್ರಶ್ನೆ ಕೇಳೋರಿಗೆ. ಆ ಪ್ರಶ್ನೆ ಕೇಳೋರಿಗೆ 2,000 ಮಾಡಿದ್ದೀವಿ. ಅದ್ರೊಳಗಡೆ ಇರೋರು ಕೊಡ್ತಾರೆ, ಮತ್ತೆ ಇಲ್ದಲ್ಲೇ ಇರೋರಿಗೆ ಏನ್ ಮಾಡ್ಬೇಕು ಅಂತಾನು ಪ್ರಶ್ನೆ ಮಾಡಿ ಅವ್ರಿಗೂ ಉಚಿತವಾಗುವ ಅವಕಾಶ ಕೊಟ್ಟಿದ್ದೀವಿ. ಯಾಕೆಂದ್ರೆ ಇರೋರು ಕೊಟ್ಟು ಕೇಳಿ ಕೊಡೋದ್ರಿಂದ ಗೋಸೇವೆ, ಅನ್ನದಾನ, ಅಲಂಕಾರ, ಕ್ಷೇತ್ರವನ್ನ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಆಗುತ್ತೆ ಬರುವಂತದ್ದು. ಮತ್ತೆ ಅದರಿಂದ ಬಳಸ್ತಾ ಇದೀವಿ. ಅದೇ ಇಲ್ಲ ಆದಾಯ, ಅದು ಬಿಟ್ರೆ ಬೇರೆ ಏನೂ ಇಲ್ಲ. ನಾವು ಶಾಸ್ತ್ರ ಹೇಳಿಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಆ ಶಾಸ್ತ್ರ ಇರೋರು ಕೊಡಿ, ಇಲ್ದಲೇ ಇರೋರು ಹಾಗೆ ಕೇಳಿ ಅಂತಾನು ಮಾಡಿದೀವಿ. ಮತ್ತೆ ಉಳ್ಕೊಳ್ಳಿಕ್ಕೆ ನಿಮಗೆ ಪ್ರತಿಯೊಂದು ವ್ಯವಸ್ಥೆನೂ ಇರುತ್ತೆ. ಯಾವುದಕ್ಕೂ ನಿಮಗೆ ಅಲ್ಲ 5 ರೂಪಾಯಿ ಕೊಡು 2 ರೂಪಾಯಿ ಕೊಡು ಇರಲ್ಲ. ಅರ್ಚಕರಿಗೆ ಮಂಗಳಾರತಿಗೆ ಹಾಕು ಇರಲ್ಲ. ಒಂದು ತಟ್ಟೆ ಇರುತ್ತೆ, ಬೇಕಾದ್ರೆ ಆರತಿ ತಗೋಬಹುದು, ಇಲ್ಲಾಂದ್ರೆ ದರ್ಶನ ಮಾಡಿ ಬರ್ಬೋದು. ಅದೆಲ್ಲ ನೀವು ಸೋಷಿಯಲ್ ಮೀಡಿಯಾದವ್ರಿಗೆ ಅದೆಲ್ಲ ಪ್ರತ್ಯೇಕವಾಗಿ ನೀವು ನೋಡ್ಬೋದು. ಅಂದ್ರೆ ಇಲ್ಲಿ ಏನೆಲ್ಲ ನೆಗೆಟಿವ್ ಇದ್ರೆ ನೆಗೆಟಿವೇ ನೀವು ತೋರಿಸ್ಬೋದು, ಪಾಸಿಟಿವ್ ಇದ್ರೆ ಪಾಸಿಟಿವೇ ತೋರ್ಬೋದು. ಇದ್ರೊಳಗೆ ನಾವು ನೀವು ಬನ್ನಿ 4 ಜನ ಹಿಂಗೆ ಹೇಳಿ ಅಂತ ಹೇಳ್ಕೊಟ್ಟು ಹೇಳಿಸುವಂಥದ್ದು ಈ ಕ್ಷೇತ್ರದಲ್ಲಿ ಏನೂ ಇಲ್ಲ. ಈ ಕ್ಷೇತ್ರದಲ್ಲಿ ನೀವು ಇಂಟ್ರೊಡ್ಯೂಸ್ ಯಾರಿಗೆ ಮಾಡಿದ್ರು ಅವರು ಏನೇ ಹೇಳ್ತಾರೆ ಅಂದರೆ ಇದು ನಮ್ಮ ಕ್ಷೇತ್ರ, ನಮ್ಮ ಅಮ್ಮನವ್ರು ನಮ್ಮನ್ನು ಕಾಪಾಡಿದ್ದಾರೆ, ನಮ್ಗೆ ಒಳ್ಳೇದಾಗಿದೆ, ನಾವು ಬರ್ತಾ ಇದ್ದೀವಿ, ಸ್ವಾಮಿಗಳು ನಮಗೆ ಮಗ ಅಂತಲೇ ಹೇಳ್ತಾರೆ ಹೊರತು ಯಾರು ಅನ್ಯತಾವನ್ನ ಮಾತಾಡಲ್ಲ. ಆದರೆ ಅನ್ಯತಾ ಮಾತಾಡುವಂಥವ್ರು ಇರಬೇಕು. ಅಪಾತ್ರರು ಪಾತ್ರರು ಅಂತ ಶಾಸ್ತ್ರ ಹೇಳುತ್ತಲ್ಲ, ಆ ಪಾತ್ರರಿದ್ದಾಗ ಅಪಾತ್ರರು ಇರ್ತಾರೆ. ಆ ಪಾತ್ರರನ್ನು ನಾವು ಪ್ರೀತಿ ಪಾತ್ರರಾಗಿ ಮಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯದ ಗುಣ ಆಗಬೇಕಷ್ಟೇ ಹೊರತು ಬೇರೊಂದು ವಿಚಾರ ಇರಲ್ಲ.
ವಿತ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.